ಇನ್ನು ಹಾಸನದಲ್ಲಿ ಒತ್ತುವರಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಾರಕಾಸ್ತ್ರಗಳಿಂದ ಪಿಡಿಒ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಸರ್ಕಾರಿ ಜಾಗ ಮತ್ತು ಕೆರೆಯನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ದೂರುದಾರರ ಮೇಲೆ ಪಿಡಿಒ ಮತ್ತು ಆತನ ಸಹೋದರ ಇಬ್ಬರು ಸೇರಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ. ಈಗ ಹಲ್ಲೆ ನಡೆಸುವ ಭಯಾನಕ ವಿಡಿಯೋಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಎಲ್ಲಾಗಿದ್ದು ಗೊತ್ತಾ? ಇದು ಹಾಸನ ಜಿಲ್ಲೆಯ ಅರಸೀಕೆರೆಯ ಲಿಂಗ್ಲಾಪುರ ಗ್ರಾಮದಲ್ಲಿ ದೂರುದಾರ ಗಿರೀಶ್ ಅಂತ ಅವರ ಕುಟುಂಬದ ಮೇಲೆ ಪಿಡಿಒ ಕುಮಾರಸ್ವಾಮಿ ಹಲ್ಲೆ ಮಾಡಿದ್ದಾರೆ. ನೀಲಗಿರಿ ಕಾವಲ್ ಗ್ರಾಮದ ಸರ್ವೆ ನಂಬರ್ 682ರಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ರಂತೆ ಅವರು. ಅಂದರೆ 3.20 ಎಕರೆ ಕೆರೆಯಲ್ಲಿ 2 ಎಕರೆ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರಂತೆ ಪಿಡಿಒ. ಕೃಷಿ ಹೊಂಡಕ್ಕೆ ಸರ್ಕಾರದಿಂದಲೇ ಪಿಡಿಒ ಹಣ ಮಂಜೂರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ದಾಗ ಸುಮ್ಮನೆ ಕೂರಕ್ಕಾಗುತ್ತಾ? ಪ್ರಶ್ನೆ ಮಾಡೇ ಮಾಡ್ತಾರೆ. ಹಾಗೇನೆ ಗಿರೀಶ್ ಕೂಡ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೇನೆ ಗಿರೀಶ್ ಕುಟುಂಬದ ಮೇಲೆ ಈ ಪಿಡಿಒ ಮತ್ತು ಸಹೋದರ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆ. ಗಿರೀಶ್ ಕುಟುಂಬದ ಮೂರ್ತಿ, ಪಾಪಣ್ಣ, ರೇವಣ್ಣಗೆ ಗಂಭೀರ ಗಾಯ ಆಗಿದೆ. 3 ಗಾಯಾಳುಗಳಿಗೆ ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹಾಸನದ ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈ ಹಲ್ಲೆ ನಡೆಸುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪಿಡಿಒ ಮತ್ತು ಆತನ ಸಹೋದರ ಈ ದೂರುದಾರರ ಮೇಲೆ ಹಲ್ಲೆ ಮಾಡುವಂಥ ದೃಶ್ಯ ನೋಡಿ. ಇದು ಕಲ್ಲ ಹೊಡೆದ್ರೆ ಇವರೇ ನಮ್ಮ ಮನೆಗೆಲ್ಲ ಹೊಡೆದ ಅದಕ್ಕೆಲ್ಲ ಹೊಡೆದಾರೆ ಮಾಡಿದೆ. ಅಯ್ಯೋ ಅಯ್ಯೋ ಮಾಡಿದೆ. ಏಯ್ ನಮ್ಮ ಅಪ್ಪ ಅಯ್ಯೋ ಹೊಡೆದ ಕಣ ಇಲ್ಲ ಹೊಡೆದ ಮನೆಗೆ ಹೊಡೆದಾರೆ. ನಮ್ಮ ಮನೆಗೆ ಹೊಡೆದಾರೆ. ಇವರೇ ಕಣ ಇವರೇ ಹೊಡೆದಿರೋದು. ಇವರೇ ಲೋಟ ಹೊಡಿತಿರೋದು. ಕಲ್ಲಿಗೆ ಹೊಡಿತಾ ಇದ್ದಾರೆ. ಕಡೆಯ ಪಿಡಿ ಆಗಿದ್ದರು ಕುಮಾರಸ್ವಾಮಿ ಇವರೇ ಹೊಡೆದಿರೋದು. ಇವರೇ ಇಷ್ಟ ಜನ ಬಂದಿರೋದು. ಇವರೇ ಕಲ್ಲ ಹೊಡಿತಾ ಇರೋದು. ನಮಗೆಲ್ಲ ಹೊಡೆದಾರೆ. ಕಲ್ಲ ಹೊಡೆದಾರೆ ಇವರೇ ನಮ್ಮ ಮನೆಗೆಲ್ಲ ಹೊಡೆದ ಅದಕ್ಕೆಲ್ಲ ಹೊಡೆದಾರೆ ಮಾಡಿದೆ. ಅಯ್ಯೋ ಮಾಡಿದೆ. ಏಯ್ ನಮ್ಮ ಅಪ್ಪ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈ ಪಿಡಿಒ ಕುಮಾರಸ್ವಾಮಿ ಹಿಂಗೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಪ್ರಶ್ನೆ ಮಾಡ್ತಾರೆ ಗಿರೀಶು. ಅದಕ್ಕೆ ಹಲ್ಲೆ ಮಾಡಿದ್ದ ಅಥವಾ ಬೇರೆ ಏನಾದರೂ ಆಗಿತ್ತಾ? ಜೊತೆಗೆ ಈ ಒತ್ತುವರಿ ಮಾಡ್ಕೊಂಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿಗೆ ಏನು ಹೇಳ್ತವೆ? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಉನ್ನತಾಧಿಕಾರಿಗಳಿಗೆ ಮಾಹಿತಿ ಕೊಡುವಂಥ ಪ್ರಯತ್ನಗಳಾಗಿದೆಯಾ? ಖಂಡಿತ ಸರ್. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅರಸೀಕೆರೆ ತಾಲೂಕಿನ ಜವಗಲ್ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿ ಗಿರೀಶ್ ಎಂಬುವರು ಇಲ್ಲಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು. ಅಂದ್ರೆ ಒಂದು ಗ್ರಾಮದಲ್ಲಿ ಕೆರೆ ಒತ್ತುವರಿಯಾಗಿದೆ. ನೀಲಗಿರಿ ಕಾವಲ್ ಗ್ರಾಮದ ಸರ್ವೆ ನಂಬರ್ 682ರಲ್ಲಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ರೆ ಈ ಒಂದು ಕೆರೆ ಏನಿದೆ ಆ ಕೆರೆಯನ್ನ ಒತ್ತುವರಿ ಮಾಡಿದ್ದಾರೆ. ಇದನ್ನ ತೆರವುಗೊಳಿಸಿ ನಮ್ಮ ಊರಿಗೆ ಈ ಒಂದು ಕೆರೆಯನ್ನ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಮನವಿನ ಕೊಡ್ತಾರೆ. ಒಂದು ಸಂದರ್ಭದಲ್ಲಿ ಆ ಮನವಿನ ಪಿಡಿಒ ಯಾರು ಕುಮಾರಸ್ವಾಮಿ ಅಂತಾರೆ, ಆತ ಮತ್ತೆ ಆತನ ಸಹೋದರರು ಈ ಒಂದು ಕೆರೆಯನ್ನು ಒತ್ತುವರಿ ಮಾಡಿದ್ರು. ಹೀಗಾಗಿ ಅವರ ಮೇಲೆ ಯಾವಾಗ ಆರೋಪ ಕೇಳಿ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಮೊದಲಿಗೆ ಹಲ್ಲೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಬಳಿಕ ಆತ ಜಿಲ್ಲಾಧಿಕಾರಿಗೆ, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಒಂದು ನಮ್ಮ ಊರಿನಲ್ಲಿ ಕೆರೆ ಒತ್ತುವರಿ ಆಗಿದೆ, ಇದನ್ನ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ. ಯಾವಾಗ ಜಿಲ್ಲಾ ಉಸ್ತುವಾರಿ ಗಮನಕ್ಕೆ ಹೋಗುತ್ತೋ ಆ ಒಂದು ಸಂದರ್ಭದಲ್ಲಿ ಈಗ ಪಿಡಿಒ ಕುಮಾರಸ್ವಾಮಿ ಇರುತ್ತಾನೆ, ಆತ ಗಿರೀಶ್ ಮತ್ತು ಆತನ ಕುಟುಂಬದ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸುಮಾರು 3 ಎಕರೆ 20 ಗುಂಟೆ ಏನ್ ಕೆರೆ ಇದೆ ಅದರಲ್ಲಿ 2 ಎಕರೆ ಜಾಗವನ್ನು ಒತ್ತುವರಿ ಮಾಡಿದ್ರು. ಹೀಗಾಗಿ ಎಲ್ಲಿ ಆ ಒಂದು ಜಾಗ ಕೈ ತಪ್ಪು ಹೋಗುತ್ತೋ ಅಂದ್ರೆ ಎಲ್ಲಿ ತನಿಖೆ ಆಗುತ್ತೋ ಅನ್ನೋ ಒಂದು ಭಯದಲ್ಲಿ ಇಂಥ ಒಂದು ಕೃತ್ಯ ಮಾಡಿದ್ರು. ಈಗಾಗಲೇ ಗಿರೀಶ್ ಕುಟುಂಬಸ್ಥರು ನಮ್ಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಕೂಡ ಅಂಗಲಾಚಿರ್ತಾರೆ. ಯಾಕೆಂದ್ರೆ ಅವರು ನಮ್ಗೆ ಧಮಕಿನ ಹಾಕಿದ್ದಾರೆ. ಅಂದ್ರೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ನಿಮ್ಮನೆಯಾಗಿರೋದಕ್ಕೆ ಬಿಡಲ್ಲ ಅಂತ ಧಮಕಿ ಹಾಕಿದ್ದಾರೆ. ಹೀಗಾಗಿ ಅವರಿಂದನೂ ಕೂಡ ನಮ್ಗೆ ರಕ್ಷಣೆ ಬೇಕು ಅಂತ ಹೇಳ್ಬಿಟ್ಟು ಬಾಣಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿರ್ತಾರೆ. ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗಾಗಿ.